ಏನ್ ಅಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ನೀನ್ ಅನ್ಕೊಂಡ್ರೆ ಏನ್ ಬೇಕಾದ್ರೂ ಆಗ್ಬಿಡುತ್ತೆ ಅಂತನಾ? ನನ್ನ ಕಾಲ್ಗಳು ಸರಿ ಹೋಗಬಾರ್ದು ಅಂತ ಅನ್ಕೋತಿಲ್ಲ ತಾನೆ? ಏನು ತುಂಬಾನೇ ಜೋಕ್ ಮಾಡ್ತಾ ಇದ್ದೀರಾ? ನಾನು ಅನ್ಕೊಂಡಿದ್ ಯಾವ್ದೋ ನಡೆಯಲ್ಲ ಅನ್ನೋದಾ ನಿಮ್ ಉದ್ದೇಶ? ಆಗ್ಲೇ ಹೋಮ ನಡೆಯಲ್ಲ ಅಂತ ಹೇಳಿದ್ನಲ್ಲ, ಇವಾಗ ಮತ್ತೆ ಹೇಳ್ತಾ ಇದ್ದೀನಿ, ಆ ಹೋಮ ನಡೆಯಲ್ಲ. ನಡೆದ್ರೆ ನಡೆಯಲ್ಲ. ಅಕಸ್ಮಾತ್ ನಡೆದ್ರೆ ನೀನ್ ನೆಗೆಟಿವ್ ಆಗಿ ಮಾತಾಡೋದನ್ನ ನಿಲ್ಲಿಸ್ಬಿಡ್ತೀಯಾ? ಒಬ್ಬರಿಗೆ ಪಾಸಿಟಿವ್, ಇನ್ನೊಬ್ಬರಿಗೆ ನೆಗೆಟಿವ್. ಒಬ್ಬರಿಗೋಸ್ಕರ ಇನ್ನೊಬ್ಬರ ಬುದ್ಧಿ ಬದಲಾಗಲ್ಲ. ಹೋಮ ನಡೆಯಲ್ಲ ಅಂತ ಹೇಳಿದ್ನಲ್ಲ, ನಡೆಯಲ್ಲ. ಇಷ್ಟ ದಿನ ವೈದೇಹಿ ಅಕ್ಕ ಶ್ರೇಯಾಕಂಗೋಸ್ಕರ ತ್ಯಾಗ ಮಾತ್ರ ಮಾಡಿದಳು ಅನ್ಕೊಂಡಿದ್ದೆ. ಆದ್ರೆ ಭಾವನ್ನ ಮನ್ಸಲ್ಲಿಟ್ಕೊಂಡು ಅವರಿಂದ ದೂರ ಇರಕ್ಕಾಗ್ದೆ ಇಷ್ಟು ನೋವು ಅನ್ಭವಿಸ್ತಿದ್ದಾಳ. ಭಾವ ಮದ್ವೆ ಆಗಿದ್ದು ವೈದೇಹಿ ಅಕ್ಕನೇ ಅಲ್ವಾ? ನ್ಯಾಯವಾಗಿ ನೋಡಿದ್ರೆ ಈ ಮನೆ ಅವಳ್ದೇ ಅಲ್ವಾ? ಮತ್ ಯಾಕೆ ಅಕ್ಕಂಗ್ ಇಷ್ಟೆಲ್ಲ ಕಷ್ಟ ಆಗ್ತಿದೆ? ಆದ್ರೂ ನಂಗೆ ನಿಜ ಗೊತ್ತಿದ್ರು ಕೂಡ ನಾನೇ ಯಾಕೆ ಸುಮ್ನಿರ್ಬೇಕು? ಅಕ್ಕಂಗ್ ಮಾತು ಕೊಟ್ಟಿದ್ದೀನಿ ಅಂತ ಅವಳಿಗೆ ಇಷ್ಟೆಲ್ಲ ಆಗ್ತಿದ್ರು ನೋಡ್ಕೊಂಡು ಸುಮ್ನಿರ್ಬೇಕಾ? ಹೇಳ್ಬಿಡ್ತೀನಿ, ಈಗ್ಲೇ ಭಾವಂಗೆ ಎಲ್ಲ ವಿಷಯ ಹೇಳ್ಬಿಡ್ತೀನಿ. ಭಾವ, ಸ್ವಲ್ಪ ಮಾತಾಡ್ಬೇಕಿತ್ತು. ನಾನು ನಿನ್ನ ಹತ್ರ ಮಾತಾಡ್ಬೇಕಿತ್ತು. ಹೇಳಿ ಭಾವ. ನಿಮ್ಮ ಅಕ್ಕ ಇಲ್ಲಿ? ಯಾವಕ್ಕ? ನಾನು ನಿನ್ನ ಹತ್ರ ಇನ್ಯಾವ ಅಕ್ಕನ ಬಗ್ಗೆ ಕೇಳ್ತೀನೋ? ನಾನ್ ಪ್ರೀತಿಸ್ತಾ ಇರೋ ನಿಮ್ಮಕ್ಕ. ಗೊತ್ತಿಲ್ಲ ಭಾವ. ಆದ್ರೆ ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕು. ಹೇಳು ಭಮೇದ. ಅದು ಹೇಳು ಮಾರುತಿ, ಯಾಕೆ ಸುಮ್ಮನಾಗೋದೆ? ಏನಿಲ್ಲ ಭಾವ. ಇವಾಗ ತಾನೇ ಏನೋ ಹೇಳ್ತೀನಿ ಅಂತ ಹೇಳ್ದೆ, ನೋಡಿದ್ರೆ ಏನೂ ಇಲ್ಲ ಅಂತಿದ್ಯಲ್ಲ. ಮನ್ಸಲ್ಲಿ ಏನೋ ಇಟ್ಕೊಂಡಿರ್ತೀರಾ, ಕೇಳಿದ್ರೆ ಹೇಳಲ್ಲ. ನಿಮ್ ಮನೇಲಿ ಎಲ್ರೂ ಹೀಗೇನಾ? ಹೀಗಾದ್ರೆ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಇವಾಗ ನೋಡು, ನಿಮ್ ಶ್ರೇಯಾ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂದ್ರು, ಹೋಮಕ್ಕೆ ಲೇಟ್ ಆಗ್ತಾ ಇದೆ, ಇನ್ನೂ ಯಾಕೆ ಬರ್ಲಿಲ್ಲ ಅಂತ ಕೇಳಿದ್ರೆ ಏನೋ ಕಾರಣ ಕೊಡ್ತಾರೆ. ಏನ್ ನಡೀತಿದೆ ಅಂತ ಅರ್ಥ ಆಗ್ತಾ ಇಲ್ಲ. ಸರಿ, ನೀನ್ ಏನ್ ಹೇಳ್ಬೇಕು ಅನ್ಕೊಂಡ್ಯೋ, ಯಾಕೆ ಬೇಡ ಅನ್ಕೊಂಡ್ಯೋ ಅದೆಲ್ಲ ಆಮೇಲೆ. ನಿಮ್ ಶ್ರೇಯಾ ಕೈಯಲ್ಲಿ ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋಗಿದ್ದಾಳ? ಹಲೋ ವೈದೇಹಿ, ಏನ್ ಯೋಚನೆ ಮಾಡ್ತಾ ಇದೀಯಾ? ಏನ್ ಯೋಚನೆ ಮಾಡ್ತಾ ಇದೀಯ ವೈದೇಹಿ? ಹೋಮ ನಿಂತೋಗುತ್ತಲ್ಲ ಅಂತನಾ? ನನ್ಗೆಲ್ಲ ವಿಷಯನೂ ಗೊತ್ತಾಯ್ತು. ಮಾರುತಿ ಎಲ್ಲ ಹೇಳ್ದ. ಏನ್ ಹೇಳ್ದ? ನನ್ನ ನೋವನ್ನ ನೋಡಕ್ಕಾಗ್ದೆ ಮದ್ವೆ ವಿಷಯನೂ ಅವ್ನು ಹೇಳ್ಬಿಟ್ನಾ? ಶ್ರೇಯಾ ಎಲ್ಲಿಗೆ ಹೋಗಿದ್ದಾಳೆ ಅಂತ ನಿಮಗ್ ಗೊತ್ತಿಲ್ಲ, ಯಾವಾಗ ಬರ್ತಾಳೆ ಅನ್ನೋದು ನಿಮಗ್ ಗೊತ್ತಿಲ್ಲ. ನಮ್ಮ ಮನೆಯವ್ರಿಗೆ ಏನ್ ಹೇಳ್ಬೇಕು ಅಂತ ನಿಮಗ್ ಗೊತ್ತಿಲ್ಲದೆ ನೀವೆಲ್ಲರೂ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಷ್ಟೇ ತಾನೆ? ಅಪ್ಪ ಮದ್ವೆ ಬಗ್ಗೆ ಹೇಳಿಲ್ಲ. ಅಷ್ಟಕ್ಕೂ ನನ್ಗೇನ್ ಅನ್ನಿಸ್ತಾ ಇದೆ ಗೊತ್ತಾ? ನಡೀತಿರೋದೆಲ್ಲ ನಮ್ಮ ಒಳ್ಳೇದಕ್ಕೆ ಅನ್ನಿಸ್ತಾ ಇದೆ. ಒಳ್ಳೇದಕ್ಕ? ಹೌದು. ನಿನ್ ತಂಗಿ ಇಲ್ದಿರೋದ್ರಿಂದ ಸೀರೆ ಮುಸ್ಕಲಿ ನೀ ನನ್ನ ಪಕ್ಕ ಕೂತ್ಕೊಂಡು ಹೋಮ ಮಾಡಬಹುದು.
ಮಾಡ್ತಿದ್ದೀರಾ? ನಾನ್ ನಿಮ್ ಜೊತೆ ಕೂತ್ಕೊಂಡು ಹೋಮ ಮಾಡೋದು ಅಂದ್ರೆ ಏನು? ಇವಾಗೆಲ್ಲ ಹೇಳ್ತಾ ಇದ್ದೀನಿ, ನೆನ್ನೆನೆ ಹೇಳಿದ್ನಲ್ಲ, ಇವತ್ ನಾವಿಬ್ರು ಸೇರಿ ಹೋಮ ಮಾಡ್ತೀವಿ ಅನಿಸ್ತಿದೆ ಅಂತ. ಹಾಗೆ ಆಗ್ತಾ ಇದೆ ನೋಡು. ನಮ್ದು ನಿಜವಾದ ಪ್ರೀತಿಯಾಗಿದ್ದಾಗ ಪರಿಸ್ಥಿತಿಗಳು ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಬದಲಾಗೋಗುತ್ತೆ ವೈದೇಹಿ. ಕೆಳಗಡೆ ಎಲ್ಲರೂ ಕಾಯ್ತಾ ಇದ್ದಾರೆ, ನೀನ್ ರೆಡಿಯಾಗಿ ಬಂದ್ಬಿಟ್ರೆ ಹೋಮ ಶುರು ಮಾಡ್ಬೋದು. ಬಿಡಿ ನನ್ನ. ಎಲ್ರು ನಿಮ್ ಮನ್ಸಿಗೆ ಬಂದ ಹಾಗೆ ನಿರ್ಧಾರ ಮಾಡ್ತಿದ್ದೀರಲ್ಲ, ನಿಮ್ ಕಣ್ಣಿಗೆ ಹೇಗ್ ಕಾಣಿಸ್ತಿದ್ದೀನಿ ನಾನು? ಅಷ್ಟಕ್ಕೂ ನಿಮ್ ಪಕ್ಕ ಕೂತ್ಕೊಂಡು ಹೋಮ ಮಾಡ್ತೀನಿ ಅಂತ ಹೇಗ್ ಅನ್ಕೊಂಡ್ರಿ ನೀವು? ಆ ಸ್ಥಾನ ಶ್ರೀಯಾದು. ಹಾಗಾದ್ರೆ ಶ್ರೇಯಾ ಎಲ್ಲಿ? ಇಲ್ಲ, ಹಾಗಂತ ಆ ಸ್ಥಾನಕ್ ನಾನ್ ಬರ್ತೀನಿ ಅಂತ ಹೇಗ್ ಅನ್ಕೊಂಡ್ರಿ? ಶ್ರೇಯಾ ಸ್ಥಾನದಲ್ಲಿ ನೀನ್ ಬಂದ್ ಕೂರ್ತಾ ಇಲ್ಲ ವೈದೇಹಿ, ನಿನ್ ಸ್ಥಾನಕ್ಕೆ ಶ್ರೇಯಾ ಬಂದ್ ಕೂತಿದ್ದು. ನಿನ್ ಬಗ್ಗೆ ನಾನು ಏನ್ ಅನ್ಕೋತಾ ಇದ್ದೀನಿ ಅಂತ ಕೇಳ್ತೀಯ ಹೊರತು ನನ್ ಮನ್ಸಲ್ಲಿ ನಿನ್ಗಿರೋ ಸ್ಥಾನ ಏನು ಅಂತ ನಿನಗ್ ಗೊತ್ತಿಲ್ವಾ? ಭದ್ರಂ ಕರ್ಣೇಭಿಃ ಶೃಣುಯಾಮದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಹಿರೈರಂಗೈಃ ಸುಷ್ಠುವಾಗುಂತಸ್ತನೂಭಿಃ ಯಶೇಮ ದೇವಹಿತಂ ಯಜಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ. ಇವನ್ ಯಾಕೆ ಇವಳಿಗೆ ಹೋಮಕ್ ಕುತ್ಕೊಳಕ್ ಹೇಳ್ದ? ಶ್ರೀಯಾ ಇಲ್ದಿರೋ ವಿಷಯ ಇವನ್ಗೆ ಹೇಗ್ ಗೊತ್ತಾಯ್ತು? ಅತ್ತೆ, ನನ್ಗೊಂದು ಅನುಮಾನ. ಶ್ರೀಯಂತರ ವೈದೇಹಿಗೆ ಸೀರೆ ಉಡ್ಸಿ ಮುಸ್ಕ ಹಾಕಿ ಹೋಮಕ್ ಕೂರ್ಸಿದೀವಿ, ಆದ್ರೆ ಶ್ರೀಯಾ ಬದ್ಲು ವೈದೇಹಿನೇ ಪರವಾಗಿಲ್ಲ ಅಂತ ಅಳಿಯಂದ್ರೆ ಹೇಗ್ ಕೂತ್ಕೊಳಕ್ ಒಪ್ಪಿದ್ರು? ಒಪ್ಕೊಳ್ದೆ ಏನೇ, ವೈದೇಹಿ ಕುತ್ಕೋತಾಳೆ ಅಂದ್ರೆ ಬೇಕಾದ್ರೆ ಮೇಲಿಂದ ಹಾರ್ತಾನೆ. ಹೇಳಿ ಅತ್ತೆ, ಅಳಿಯಂದ್ರೆ ಹೇಗ್ ಒಪ್ಕೊಂಡ್ರು? ಏನೇ ನಿಂದು? ಗಲಾಟೆ ಮಾಡದೆ ಒಪ್ಕೊಂಡ, ಅದಕ್ಕೆ ಖುಷಿ ಪಡು. ಬಾಯಿ ಮುಚ್ಕೊಂಡು ಹೋಮ ನೋಡು. ಶ್ರೀಯಾನು ಬರಲ್ಲ, ಈ ಹೋಮನು ನಡೆಯಲ್ಲ ಅನ್ಕೊಂಡಿದ್ದೆ. ಹೇಗ್ ಬಂದ್ಲು? ಅಂದ್ರೆ ಊರ್ಮಿಳ ಪ್ಲಾನು ಬೇರೆ ಏನಾದ್ರೂ ಇರುತ್ತಾ? ಶ್ರೀಯಾ ಇಲ್ದಿರೋ ಹಾಗೆ ಮಾಡೋದಲ್ವಾ? ಭದ್ರಂ ಕರ್ಣೇಭಿಃ ಶೃಣುಯಾಮದೇವಾಃ ಭದ್ರಂ ಪಶ್ಯ ಇಲ್ಲೇನೋ ಹೋಮ ನಡೀತಾ ಇದೆ. ಇವಳು ನೋಡಿದ್ರೆ ಫೋನ್ ಪಿಕ್ ಮಾಡ್ತಿಲ್ಲ. ಅಷ್ಟಕ್ಕೂ ಏನ್ ಪ್ಲಾನ್ ಮಾಡಿದಳೋ ಏನೋ. ಮುಸ್ಕಲ್ಲಿರೋದು ಶ್ರೇಯಾ ಹೌದು ಅಲ್ವಾ ಅಂತ ನೋಡೋಣ ಅನ್ಕೊಂಡ್ರೆ ಅದು ಕಾಣಿಸ್ತಿಲ್ಲ. ಹೌದು, ವೈದೇಹಿಯಲ್ಲಿ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಹೌದತ್ತೆ, ಹೋಮ ಶುರುವಾಗೋವರೆಗೂ ಎಲ್ಲ ಕೆಲಸ ಅವಳೇ ನೋಡ್ಕೋತಿದ್ಲು. ಹೋಮ ಶುರುವಾದ್ಮೇಲೆ ಈಗೆಲ್ಲಿಗೆ ಹೋದ್ಲು? ಇಲ್ಲೇ ಇದ್ದಾಳಲ್ಲಮ್ಮ, ಮುಸ್ಕಲ್ಲಿ.
ಶ್ರೇಯಾ ಅಲ್ಲ ಅಂತ ಮೊದಲೇ ಅನ್ಕೊಂಡಿದ್ದೆ. ಶ್ರೇಯಾ ಇಲ್ಲ ಅಂತ ವೈದೇಹಿನ ಕೂರಿಸಿ ಮ್ಯಾನೇಜ್ ಮಾಡ್ತೀರಾ? ಏನ್ ಹೇಳ್ತಿದ್ಯೋ? ವೈದೇಹಿ ಮುಸ್ಕೊಲಿರೋದು ಅಂದ್ರೆ ಏನು? ದೇವಂಶ್ ಕ್ಲಿಯರ್ ಆಗಿ ಹೇಳ್ತಾ ಇದ್ದೇನೆ ದೊಡ್ಡಮ್ಮ. ಶ್ರೇಯಾ ಬದಲು ವೈದೇಹಿನೇ ಮುಸ್ಕಲ್ ಕೂರಿಸಿದ್ದಾರೆ ಅಂತ. ಮುಸ್ಕ್ ಹಾಕೊಂಡ್ ಕೂತ್ಕೋ ಅಂತ ಹೇಳಿ ಹೀಗ್ ಮಾಡ್ತಿದಾರಲ್ಲ, ಇವ್ರಿಗೆ ನಿಜ ಗೊತ್ತಾಗೋಯ್ತಾ? ಎಲ್ರಿಗೂ ಹೇಳ್ಬಿಡ್ತಾರಾ? ಯಾಕೋ ನಗ್ತಿದ್ಯಾ? ಏನ್ ನಡೀತಾ ಇದೆ ಇಲ್ಲಿ? ಮುಸ್ಕಲ್ ಹೇಗ್ ವೈದೇಹಿ ಕೂತ್ಕೋತಾಳೆ? ಶ್ರೇಯಾ ಎಲ್ಲಿ? ಅಮ್ಮ, ಒಂದ್ ನಿಮಿಷ. ಮುಸ್ಕಂದ್ರೆ ಈ ಮುಸ್ಕಲ್ಲಮ್ಮ, ಬಚ್ಚಿಟ್ಕೊಳ್ಳೋದು. ಬಚ್ಚಿಟ್ಕೊಳ್ಳೋದಂದ್ರೇನೋ? ಎಲ್ಲಾ ಕೆಲ್ಸನೂ ಮಾಡಿ ಮುಗಿಸಿ ತಾನ್ ಮರೆಲ್ ನಿಂತ್ಕೊಳ್ಳೋದು ವೈದೇಹಿಗೆ ಅಭ್ಯಾಸ ಆಗೋಗಿದ್ಯಲ್ಲಮ್ಮ. ಸದ್ಯ ಉಳ್ಕೊಂಡ್ವಿ. ನೀನ್ ಆ ಮಾತು ಹೇಳಿದ ತಕ್ಷಣ ನನ್ ಎದೆನೆ ಒಡೆದು ಹೋದಂಗಾಯ್ತು ಕಣೋ ದೇವಾಂಶ್. ಇಷ್ಟೊಂದು ಟೆನ್ಷನ್ ಅಲ್ಲೂ ಹುಡುಗಾಟ ಆಡೋದೆಲ್ಲ ಬೇಕಾ ನಿಮ್ಗೆ? ಹೌದು, ಅಗತ್ಯ ಇತ್ತು. ಇಷ್ಟಪಟ್ಟವ್ರ ಜೊತೆಗೆ ಒಂದಷ್ಟು ನೆನಪುಗಳು ಬೇಕು ಅಂದ್ರೆ ಹೀಗೆಲ್ಲ ಮಾಡ್ಬೇಕಾಗತ್ತೆ. ಸಾಧು ವಿಖ್ಯಾತೈರ್ಮುನಿಭಿಃ ಪ್ರವರಂ ಪ್ರಥಮಂ ಸ್ವರ್ಗ್ಯಂ ಸರ್ವಭೂತಹಿತಂ ಶುಭಂ ಶ್ರುತೈಃ ಸರ್ವತ್ರ ಜಗತಿ ಬ್ರಹ್ಮಲೋಕಾವತಾರಿತೈಃ ಸತ್ಯೈಃ ತತ್ಪರಮಂ ಬ್ರಹ್ಮ. ನನಗ್ ಮಾತ್ರ ಇನ್ನೂ ಡೌಟ್ ಹಾಗೇ ಇದೆ. ಶ್ರೇಯಾ ಇಲ್ಲ ಅಂತ ವೈದೇಹಿನ ಕೂರಿಸಿ ಮ್ಯಾನೇಜ್ ಮಾಡ್ತಿದ್ದಾರೆ. ಹೇಗಾದ್ರೂ ಮಾಡಿ ಇದನ್ನ ಬಯಲು ಮಾಡಬೇಕು. ಗಿಣಿಶಾಸ್ತ್ರ ಹೇಳ್ತೀನಿ ಸ್ವಾಮಿ, ಗಿಣಿಶಾಸ್ತ್ರ ಹೇಳ್ತೀನಿ. ಸ್ವಾಮಿ ಬಂದ್ ಗಿಣಿಶಾಸ್ತ್ರ ಕೇಳಿ. ಇನ್ನೇನೋ ಹೇಳ್ತೀಯ ನನ್ ಜ್ಯೋತಿಷ್ಯನ? ಗಿಣಿಶಾಸ್ತ್ರ ಹೇಳ್ತೀನಿ, ಗಿಣಿಶಾಸ್ತ್ರ. ಅವಾಗ್ಲೇ ಹೇಳದ್ಯಲ್ಲಪ್ಪ, ಹತ್ತಿದ ಕಡೆನೆ ಇಳಿತ್ಯಾ ಅಂತ. ಹಾಗೆ ಆಗೋಯ್ತು. ಇನ್ನೇನ್ ಹೇಳ್ತೀಯೋ? ಮನ್ಶಾಂತಿನೇ ಇಲ್ಲ ಸ್ವಾಮಿ ನಿಮ್ಗೆ. ಹೇಳತ್ ಕೇಳಯ್ಯ. ನೀನ್ ಯಾಕಿಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂತ ನನಗೆ ಗೊತ್ತು ಕಣೋ. ಹೋಮ ನಿಲ್ಸೋಕೆ ಪ್ರಯತ್ನ ಮಾಡಿದೆ, ಅದ್ ನಿನ್ ಕೈಲಿ ಆಗ್ಲಿಲ್ಲ ಅಷ್ಟೇ ತಾನೇ. ಅಲ್ಲಿ ಹೋಮ ಮುಗಿತಾ ಬರ್ತಿದೆ, ಇನ್ನು ನಿನ್ನ ಹುಚ್ಚು ಪ್ರಯತ್ನ ಬಿಟ್ಬಿಡು. ನಾನು ಯಾವ ಪ್ರಯತ್ನನೂ ಮಾಡಿಲ್ಲ, ಆದ್ರೆ ಇಲ್ಲಿ ನಡೆದಿರೋ ಹೋಮಕ್ಕೆ ಬೆಲೆನೇ ಇಲ್ಲ. ಲೋ ವಾಲಿ, ನಿನ್ಗಿಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ಹೋಮ ಮುಗಿಯಲ್ಲ ಅಂತ ಯಾಕೋ ಹೇಳ್ತೀಯಾ? ಇಲ್ಲ ಅಷ್ಟೇ. ಅವನ್ ಹೆಂಡತಿ ಶ್ರೇಯಾ ಜೊತೆ ಹೋಮ ಮಾಡಿದ್ರೆ ಮಾತ್ರ ಹೋಮಕ್ಕೆ ಒಂದ್ ಬೆಲೆ ಇರುತ್ತೆ. ವೈದೇಹಿ ಜೊತೆ ಸೇರ್ಕೊಂಡ್ ಮಾಡಿದ್ರೆ ಬೆಲೆ ಇರಲ್ಲ ಅಲ್ವಾ? ಇಷ್ಟೊತ್ತು ಅವ್ನ್ ತಮಾಷೆಗೆ ಹೇಳಿದ್ದು, ಅದನ್ನ ನೀನ್ ಸೀರಿಯಸ್ ಆಗಿ ತಗೊಂಡ್ಯಾ? ಅದು ತಮಾಷೆ ಅಲ್ಲ, ಅದೇ ಸೀರಿಯಸ್. ಶ್ರೇಯಾ ಇಲ್ಲ ಅಂತ ವೈದೇಹಿನ ಇಟ್ಕೊಂಡು ಮ್ಯಾನೇಜ್ ಮಾಡ್ತಾ ಇದಾರೆ. ನಿಂಗ್ ನಂಬಿಕೆ ಇಲ್ಲ ಅಂದ್ರೆ ಮುಸುಕ್ ತೆಗೆದ್ ನೋಡು. ಆಸೆ ಪಟ್ಟಿದ್ ಸಿಕ್ಲಿಲ್ಲ ಅಂದ್ರೆ ಹುಚ್ಚರಾಗ್ತಾರೆ ಅಂತ ಹೇಳಿದ್ದು ಸುಳ್ಳು ಅನ್ಕೊಂಡೆ. ನೀನ್ ನೋಡ್ತಿದ್ರೆ ಅದ್ ನಿಜ ಅನ್ಸುತ್ತೆ. ಇಂಥ ಕಾರ್ಯಕ್ರಮದಲ್ಲಿ ಹೆಂಡತಿಗೆ ಬದಲಾಗಿ ಯಾರನ್ನಾದ್ರೂ ಬೇರೆಯವ್ರನ್ನ ಕೂರ್ಸೋಕಾಗತ್ತಾ? ತಲೆ ಇಲ್ದಿರೋ ದಡ್ಡ. ಒಂದ್ಸಲಿ ಮುಸುಕ್ ತೆಗೆದ್ರೆ ತಲೆ ಯಾರಿಗಿಲ್ಲ ಅಂತ ಅರ್ಥ ಆಗುತ್ತೆ. ದೀರ್ಘಾಯುಷ್ಮಾನ್ ಭವ, ಸುಖೀ ಭವ, ಸುಖೀ ಭವ, ದೀರ್ಘ ಸುಮಂಗಲೀ ಭವ. ದಂಪತಿಗಳಿಬ್ಬರಿಗೂ ಒಳ್ಳೆಯದಾಗಲಿ, 100 ಕಾಲ ಸುಖವಾಗಿರಿ.
ಚೆನ್ನಾಗಿರಿ. ಶ್ರೇಯಾ ಜಾಗದಲ್ಲಿ ವೈದೇಹಿ ಆಗಿದ್ದಾಳೆ ಅಂದ್ರೆ ಶ್ರೇಯಾ ಮನೇಲಿಲ್ವಾ? ಹೋಮ ನಿಲ್ಬಾರ್ದು ಅಂತ ಇವ್ರು ಹೀಗ್ ಮಾಡಿದ್ರ? ಆದ್ರೂ ಹೀಗ್ಯಾಕೆ ಮಾಡಕ್ ಹೋದ್ರು? ತಪ್ಪಲ್ವಾ? ಹೆಂಡತಿ ಜೊತೆ ಮಾಡ್ಬೇಕಾಗಿರೋ ಇಂಥ ಪವಿತ್ರ ಕಾರ್ಯಕ್ರಮನ ಬೇರೆಯವ್ರ ಕೈಯಿಂದ ಮಾಡಿಸ್ರೆ ಹೇಗೆ? ದೇವಾಂಶ್ ಇದಕ್ಕೆ ಏನ್ ಹೇಳ್ಬೋದು? ಆದ್ರೂ ವೈದೇಹಿ ತುಂಬಾ ಒಳ್ಳೆ ಹುಡುಗಿ, ಹೀಗ್ ಮಾಡೋದಕ್ಕೆ ಯಾಕೆ ಒಪ್ಕೊಂಡ್ಲು? ಮನುಷ್ಯನ ಜೀವನ ಯಾವಾಗ ಪರಿಪೂರ್ಣ ಆಗುತ್ತೆ ಗೊತ್ತಾ? ಹುಟ್ಟಿದಾಗ ಅಲ್ಲ, ಹುಟ್ಟಿ ಬೆಳೆದ ಮೇಲೂ ಅಲ್ಲ, ಮದುವೆ ಮಾಡಿಕೊಂಡು ಮಕ್ಕಳನ್ನು ಹೆತ್ತ ಮೇಲೂ ಅಲ್ಲ, ಸರಿಯಾದ ಜವಾಬ್ದಾರಿಗಳನ್ನು ನಿಭಾಯಿಸಿದಾಗ. ಅಂಥ ಜವಾಬ್ದಾರಿಗಳನ್ನು ಹೊತ್ತಿರೋ ನೀನು ಈಗ ಪರಿಪೂರ್ಣವಾದ ಹಾಗೆ. ಈ ಜವಾಬ್ದಾರಿಗಳನ್ನ ಸರಿಯಾಗಿ ನಿಭಾಯಿಸ್ತೀಯಾ ಅಲ್ವಾ? ನಿಭಾಯಿಸ್ತೀನಿ ಗುರುಗಳೇ. ಪ್ರತಿ ಗಂಡಸಿನ ವಿಜಯದ ಹಿಂದೆ ಒಬ್ಬ ಹೆಣ್ಣು ಇರ್ತಾಳಮ್ಮ. ನಿನ್ನ ಗಂಡನ ಜವಾಬ್ದಾರಿಯಲ್ಲಿ ಕೊನೆವರೆಗೂ ನೀನು ಜೊತೆಯಾಗಿರ್ತೀಯ ಅಲ್ವಾ? ಹೇಳಮ್ಮ, ಜೊತೆಯಾಗಿರ್ತೀಯ ತಾನೆ? ಇನ್ನು ಒಳಗ್ ನಡೀರಿ. ಇರಿ 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 ಇರಿ. ಏನಾಯ್ತು ಬೀಗ್ರೆ? ಅದು ಇಷ್ಟು ಬೇಗ ಇವರಿಬ್ಬರನ್ನ ಯಾಕೆ ರೂಮ್ ಒಳಗೆ ಕಳಿಸ್ಬೇಕು ಅಂತ. ಗುರುಗಳೇ ಹೇಳಿದ್ರಲ್ಲ ಒಟ್ಟಿಗೆ ಇರ್ಬೇಕು ಅಂತ, ನೀವ್ಯಾಕೆ ಕಡ್ಡಿ ಮಾಡ್ತಾ ಇದ್ದೀರಾ? ಅಂದ್ರೆ ಬೆಳಿಗ್ಗೆಯಿಂದ ಮಕ್ಳೇನು ತಿಂದಿಲ್ವಲ್ಲ. ಅದರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ಈ ಕಾರ್ಯ ಇವತ್ತೇ ಇದೆ ಅಂತ ಮೊದ್ಲೇ ಗೊತ್ತಾಗಿ ಒಳಗಡೆ ಎಲ್ಲ ವ್ಯವಸ್ಥೆ ಮಾಡಿಸಿದ್ದೀನಿ. ಒಳಗೆ ಅವ್ರಿಗೇನ್ ಬೇಕೋ ಅವ್ರು ತಿಂತಾರೆ ಬಿಡಿ. ಕರ್ಮ, ಇವ್ರು ಈಗ್ಲೇ ಬರ್ಬೇಕಾ? ಇವ್ರು ನೋಡಿದ್ರೆ ಅಷ್ಟೇ. ನಿನ್ನ ಗಂಡನ ಜವಾಬ್ದಾರಿಯಲ್ಲಿ ಕೊನೆವರೆಗೂ ನೀನು ಜೊತೆಯಾಗಿರ್ತೀಯ ಅಲ್ವಾ? ಕೊನೆವರೆಗೂ ಜೊತೆಲಿರ್ತೀನಿ ಅಂತ ಮಾತು ಕೊಟ್ಟಿದ್ಯಾ? ಇರ್ತೀಯ ಅಲ್ವಾ?
ಇರ್ತೀಯ ಅಲ್ವಾ? ಇರ್ತೀನಿ. ಎಲ್ಲಿರ್ಬೇಕೋ ಅಲ್ಲೇ ಇರ್ತೀನಿ, ಎಲ್ಲಿವರೆಗೂ ಇರ್ಬೇಕೋ ಅಲ್ಲಿವರೆಗೂನೇ ಇರ್ತೀನಿ. ಯಾರಿಗೂ ಅನುಮಾನ ಬರ್ದೇ ಇರೋ ಹಾಗೆ ಹೋಮ ತುಂಬಾ ಚೆನ್ನಾಗಿ ನಡೀತು. ಇನ್ಯಾರಿಗೂ ಅನುಮಾನ ಬರ್ದೇ ಇರೋ ಹಾಗೆ ಶ್ರೇಯಾ ಒಳಗ್ ಬಂದು ನಾನು ಹೊರಗೆ ಹೊರಟೋದ್ರೆ ಸರಿ ಹೋಗುತ್ತೆ. ನಾವಿಬ್ರು ಒಂದಾಗ್ಬೇಕು ಅಂತ ದೇವ್ರು ಅವಕಾಶಗಳ ಮೇಲೆ ಅವಕಾಶಗಳನ್ನ ಕೊಡ್ತಾನೆ ಇದ್ದಾನೆ ವೈದೇಹಿ. ಆದ್ರೆ ನೀನ್ ಮಾತ್ರ ನನ್ನಿಂದ ದೂರ ಹೋಗೋ ದಾರಿನೇ ಹುಡುಕ್ತಿರ್ತೀಯ. ಹಾಗ್ಯಾಕೆ ಅನ್ಕೋಬೇಕು? ಬಂದಿರೋ ಅವಕಾಶಗಳನ್ನ ನಿಮಗ್ ಅನುಕೂಲ ಆಗೋ ಹಾಗೆ ಮಾಡ್ಕೊಂಡು ತುಂಬಾ ಆಸೆ ಪಡ್ತಿದ್ದೀರಾ ಅನ್ಸುತ್ತೆ. ಆಸೆಗಳು ಯಾವಾಗ್ಲೂ ಇರುತ್ತೆ ವೈದೇಹಿ, ಆದ್ರೆ ನಾನ್ ಅನುಕೂಲಕ್ಕೆ ತಕ್ಕ ಹಾಗೆ ಬದಲಾಯಿಸ್ತಿಲ್ಲ. ಅವೇ ಅನುಕೂಲವಾಗಿ ಬದಲಾಗ್ತಾ ಇದ್ದಾವೆ. ನಿನ್ನ ನೋಡ್ಬೇಕು ಅನ್ಕೋತೀನಿ, ಕಾಣಿಸ್ತೀಯ. ನಿನ್ ಪಕ್ಕದಲ್ಲಿದ್ರೆ ಚೆನ್ನಾಗಿರುತ್ತೆ ಅನ್ಕೋತೀನಿ, ನೀನ್ ಇರ್ತೀಯ. ನೀನು ನಾನು ಜೊತೆಗಿರೋದನ್ನ ನೋಡಿರೋ ನಮ್ಮಪ್ಪ ಕೂಡ ನನ್ಗೆ ಅರ್ಹತೆ ಇದೆ ಅಂತ ನನ್ನ ಹಣೆಗೆ ತಿಲ್ಕ ಇಟ್ರು. ಅಂದ್ರೆ ನಾನ್ ಯಾವ ತಪ್ಪು ಮಾಡಿಲ್ಲ ಅಂತ ಅಪ್ಪ ನಂಬೋ ಹಾಗೆ ಆ ದೇವ್ರು ಏನೋ ಒಂದ್ ಮಾಡಿದಾನೆ ಅಂತಲ್ವ ಅರ್ಥ? ಅಂದ್ರೆ ನಮ್ ಸಂಬಂಧನ ಒಪ್ಕೊಂಡ್ರು ಅಂತ ತಾನೇ ಅರ್ಥ? ನನ್ನಿಂದ ಆಗಲ್ಲ. ಇನ್ನು ನಿಮ್ಮನ್ನ ಅಳಿಸ್ತಾ ನಾನು ಅಳ್ತಾ ಬದುಕಿರೋಕ್ ಸಾಧ್ಯ ಇಲ್ಲ. ನಿಮ್ಮಿಂದ ದೂರ ಇನ್ನೊಂದು ಕ್ಷಣನೂ ನನ್ನಿಂದ ಇರಕ್ಕಾಗಲ್ಲ. ವೈದೇಹಿ, ವೈದೇಹಿ, ನಿನಗೂ ಹಾಗೆ ಅನ್ನಿಸ್ತಾ ಇದೆ ಅಲ್ವಾ ವೈದೇಹಿ? ತಾಳಿನ ಮಾತ್ರ ನಿನಗೆ ಯಾಕೆ ಕಟ್ಟೋ ಹಾಗೆ ಮಾಡ್ಲಿಲ್ಲ ಅಂತ ನಿನಗೂ ಅನ್ನಿಸ್ತಾ ಇದೆ ಅಲ್ವಾ? ಇಲ್ಲ, ದೇವ್ರು ಯಾರ್ಯಾರ ಹಣೆಲ್ ಏನೇನ್ ಬರಿಬೇಕೋ ಅದನ್ನೇ ಬರೀತಾನೆ. ಬರ್ತಿರೋದೇ ನಡಿಬೇಕು. ಈ ಜನ್ಮದಲ್ಲಿ ಶ್ರೇಯಾನೇ ನಿಮ್ ಹೆಂಡತಿಯಾಗಿರ್ಬೇಕು. ನೋಡು, ಮತ್ತೆ ಅದೇ ಹೇಳ್ತಿದ್ಯಾ. ನನ್ ಸಂಕಟ ನಿನ್ಗೆ ಹೇಗೆ ಹೇಳಿದ್ರೆ ಅರ್ಥ ಆಗುತ್ತೆ, ಯಾರು ಹೇಳಿದ್ರೆ ಅರ್ಥ ಆಗುತ್ತೆ ಹೇಳು? ಏಯ್ ಹುಷಾರು, ಸ್ವಲ್ಪ ಅನುಮಾನ ಬಂದ್ರು ಸಿಕ್ಕಾಕೋತೀವಿ. ಏನ್ ನಡೀತಿದೆ ಮನೆಯಲ್ಲಿ? ದೇವಾಂಶಗ್ ನಿಜ ಗೊತ್ತಿದ್ರು ಅದನ್ನ ಮುಚ್ಚಿಟ್ಟು ವೈದ್ಯ ಜೊತೆ ಹೋಮ ಮಾಡಿದ ಕಾರಣ ಏನು? ದಯಾ ಅವ್ರೆ, ಶ್ರೇಯಾ ಯಾವಾಗ ಬೇಕಾದ್ರೂ ಬರ್ಬೋದು. ಅಲ್ಲಿವರೆಗೂ ನಾನು ಇಲ್ಲೇ ಮಲ್ಗಿರ್ತೀನಿ. ನಿಮ್ಗೂ ಸುಸ್ತಾಗಿದೆ ಅನ್ಸುತ್ತೆ, ಮಲ್ಕೊಳ್ಳಿ. ಶ್ರೇಯಾ ಬರ್ದೇ ಹೋದ್ರೆ
ಬರ್ತಾಳೆ. ಯಾಕೆ ಬರಲ್ಲ? ಒಂದ್ ವೇಳೆ ಬರ್ಲಿಲ್ಲ ಅಂದ್ರೆ? ಬರೋದ್ ಬೇಡ ಅಂತ ಮಾತ್ರ ಅನ್ಕೋಬೇಡಿ. ಏನೋ ಸ್ವಲ್ಪ ಹೊತ್ತು ಇಲ್ಲ ಅಂತ ಮಾತ್ರಕ್ಕೆ ಒಬ್ರ ಸ್ಥಾನ ಇನ್ನೊಬ್ರಿಗೆ ಸ್ವಂತ ಆಗೋದಕ್ಕಾಗಲ್ಲ. ಶ್ರೇಯಾ ಮನಸ್ಸು ಚಿಕ್ಕ ಮಗು ಥರ. ಯಾರ್ ಏನ್ ಹೇಳಿದ್ರು ಅದನ್ನ ನಂಬಿಡ್ತಾಳೆ. ನಮ್ಮಪ್ಪ ಹೋಗಿದಾರಲ್ಲ, ಖಂಡಿತವಾಗ್ಲೂ ಕರ್ಕೊಂಡ್ ಬರ್ತಾರೆ. ಏನೇನೋ ಯೋಚನೆ ಮಾಡದೆ ನಿದ್ದೆ ಮಾಡಿ. ರೆಡಿ ಮಾಡಿದ್ ಸಾಕು. ಚಂದನದ ಬೊಂಬೆ ತರ ಇದ್ದಾಳೆ. ಹೇಳೇ ಇಲ್ ಬಾ, ಇಲ್ ನೋಡು, ತಗೋ ಈ ಹಾಲ್ ತಗೋ. ಈ ಹಾಲನ್ ಕೊಡೋದ್ ಮಾತ್ರ ಮರಿಬೇಡ. ಅಯ್ಯೋ ಬೇಡ ಬಿಡು, ಅಲ್ಲೇ ಕೊಡ್ತೀನಿ ಬಿಡು. ಸುನಂದ, ಆ ಮುಸ್ಕ್ ಹಾಕೆ ಬೇಗ ತಗೊಳ್ಳೆ. ಹಾಕು ಹಾಕು ಹಾಕು, ಹೇಗೋ ಒಂದ್ ಹಾಕೆ. ನಡಿಯೇ ಬೇಗ ಬಾ. ಯಾಕೆ ತೆಗಿಬೇಕು? ಇದು ಶ್ರೇಯಾನೇ ಅಂತ ಹೇಳ್ತಿದ್ದೀನಲ್ಲ. ಹೌದೋ ಅಲ್ವೋ ಅಂತ ತೆಗೆದ್ರೆ ಅಲ್ವಾ ಗೊತ್ತಾಗೋದು. ತೆಗಿರಿ. ಇಷ್ಟಕ್ಕೂ ನೀನ್ ಅನುಮಾನ ಏನಮ್ಮ? ಶ್ರೇಯಾ ಬದಲು ಇನ್ಯಾರಿರ್ತಾರೆ? ತೆಗಿರಿ ಅಂತ ಹೇಳ್ತಿಲ್ವಾ? ನೋಡಿದಾಯ್ತಾ? ಈಗ ಅನುಮಾನ ಹೋಯ್ತಾ? ಹೇಳಿದ್ರೆ ನಂಬಲ್ಲ ಅಲ್ವಾ? ಇಷ್ಟಕ್ಕೂ ಶ್ರೇಯಾ ಬದಲು ಮುಸ್ಕಲ್ಲಿ ಬೇರೆಯವ್ರು ಯಾಕಿರ್ತಾರೆ? ಇನ್ನು ಯಾಕೆ ನೋಡ್ತಿದ್ಯಮ್ಮ? ಇನ್ನೂ ಏನಾದ್ರೂ ಅನುಮಾನ ಉಳ್ಕೊಂಡಿದ್ಯಾ? ಯಾವಾಗ್ಲೂ ನಮ್ಮೇಲೆ ಕಣ್ಣು. ಸರಿ ಸರಿ, ಬಾ ಬಾ. ಲೇ ವೈದೇಹಿ, ಅವ್ರು ಹೋಗಿದ್ದಾಯ್ತು, ನೀನ್ ಹೊರಗ್ ಬಾ. ಯಾಕೆಷ್ಟು ನಿಧಾನಕ್ಕೆ ಬರ್ತಿದ್ಯಾ? ನಿಂಗ್ ರೂಮಿಂದ ಹೊರಗ್ ಬರಕ್ ಇಷ್ಟ ಇಲ್ಲ ಅನ್ಸತ್ತೆ. ಯಾಕೆ ಸುಮ್ನೆ ಏನೇನು ಮಾತಾಡ್ತೀಯ? ಆಗ್ಲೇ ಅಕಸ್ಮಾತ್ ನಾವ್ ಆತರ ಪಟ್ಟು ಶ್ರೇಯಾನ ಒಳಗ್ ಕಳ್ಸಿ ನಾನ್ ಹೊರಗ್ ಬಂದಿದ್ದಿದ್ರೆ ಊರ್ಮಿಳಾ ಹತ್ರ ಸಿಕ್ಕಾಕೊಳ್ತಾ ಇದ್ವಿ ಅಲ್ವಾ? ಹಾ ಸರಿ ಬಿಡು, ಬೇಗ ಬಾ. ನೀನು ಹೋಗಿ ಒಳಗೆ. ಯಾಕಮ್ಮ ಟೆನ್ಷನ್ ಮಾಡ್ಕೊಂಡಿದ್ಯಾ? ನಡಿಬೇಕು ಅಂತಿದ್ರೆ ನಡ್ದೆ ನಡೆಯುತ್ತೆ, ನಡಿಬಾರ್ದಂತಿದ್ರೆ ಯಾವತ್ತೂ ನಡೆಯಲ್ಲ. ಅದಕ್ಕೆ ನಾವೇನಾರು ಆಗ್ಬೇಕು ಅಂತ ಅನ್ಕೊಂಡಿದ್ ಮಾತ್ರಕ್ಕೆ ಅನ್ಕೊಂಡಿದ್ದೆಲ್ಲ ನಿಜ ಆಗಲ್ಲ ಅಮ್ಮ. ನೀನ್ ಸುಮ್ನಿರೋ. ಈಗಾಗ್ಲೇ ಏನ್ ನಡ್ತಿದ್ಯೋ, ಯಾಕೆ ನಡ್ತಿದ್ಯೋ ಆ ಒಂದು ಅನುಮಾನದಿಂದಾನೇ ತಲೆ ಕೆಡ್ತಾ ಇದೆ. ಅದ್ರ ಮಧ್ಯದಲ್ಲಿ ನಿಂದೇನೋ? ಅಲ್ ನೋಡು, ವೈದೇಹಿ ಬಂದ್ಲು. ಅಮ್ಮ ವೈದೇಹಿ, ಸತ್ಯ ಬಂದ್ಯಲ್ಲ? ಅಪ್ಪ, ಶ್ರೇಯಾ ಒಳಗ್ ಹೋದ್ಲು ತಾನೆ? ಏನ್ ಹೋಗೋದು? ನನ್ ತಲೆ ಒಳಗ್ ಹೋಗಿದ್ದು ವೈದೇಹಿ. ಗೊತ್ತಿತ್ತು ಮತ್ತೆ ನೀನೇ ವಾಪಸ್ ಬರ್ತೀಯ ಅಂತ. ಬಿಟ್ಟೋದ ಸುಲಭ ಅಲ್ಲ ಅಕ್ಕ, ಮತ್ತೆ ಹೋಗಿ ಸೇರೋದು. ಏಯ್, ನೀನ್ ಮಲ್ಕೊಳು. ಒಳಗ್ ಹೋಗ್ದೆ ಯಾಕೆ ಹಾಗೆ ಬಂದೆ? ಅಷ್ಟಕ್ಕೂ ಹೋಗಕ್ ಬಿಟ್ರೆ ಅಲ್ವಮ್ಮ ಹೋಗೋದಕ್ಕೆ?
ಯಾರದು? ಇಷ್ಟೆಲ್ಲ ನಡೀತು. ಅಲ್ಲಿಂದ ಹೇಗೋ ತಪ್ಪಿಸ್ಕೊಂಡ್ಬಿಟ್ಟೆ, ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ಎಲ್ಲರೂ ಸಿಕ್ಕಾಕೋತಿದ್ವಿ. ಎಂತ ಕೆಲ್ಸ ಆಗೋಯ್ತು ಪಾಪ. ಅಲ್ಲಿ ವೈದೇಹಿ ಎಷ್ಟು ಆತಂಕ ಪಡ್ತಿದ್ದಾಳೋ ಏನೋ. ವೈದೇಹಿ ಅಕ್ಕಂಗಿಂತ ಪಾಪ ಅಜ್ಜಿಗೆ ಟೆನ್ಷನ್ ಆಗಿದೆ ಅನ್ಸುತ್ತೆ. ತಗೋ. ಶ್ರೇಯಾ, ಹಾಲ್ ತಗೊಳಮ್ಮ. ಇನ್ನು ಯಾಕೆ ಮುಸ್ಕಾಕೊಂಡಿದ್ಯಾ? ತೆಗಿ. ಮುಸ್ಕ್ಯಾಕ್ ತೆಗಿಬೇಕು ಹೇಳಿ? ಇನ್ಯಾಕ್ ಮುಸ್ಕು ಬೇಗ್ರೆ? ಹೋಮ ಮುಗ್ದೋಯ್ತಲ್ಲ. ಮೊದ್ಲೇ ಸರಿಯಾಗಿ ಗಾಳಿ ಆಡಲ್ಲ. ಎಷ್ಟೊತ್ತು ಅಂತ ಹೀಗೆ ಇರ್ತೀಯ? ಎಲ್ಲಿ ತೆಗಿ. ಬೇಡ ಇಂದು. ಯಾಕೋ ನಿನ್ ಹೆಂಡತಿ ಮುಖ ನಾವು ನೋಡ್ಬಾರ್ದಾ? ದಿನ ನೋಡ್ತಾ ಇರೋ ಮುಖ ಅಲ್ವಾ? ಈ ಮುಖ ಆ ಮುಖ ಅಲ್ಲ ಇಂದು. ಈ ಮುಖ ಆ ಮುಖ ಅಲ್ಲ ಅಂದ್ರೇನು? ಅಪ್ಪಿತಪ್ಪಿ ಇದು ಶ್ರೇಯಾ ಅಲ್ವಾ? ಹೇಗೆ? ಇಂದು ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಅರ್ಥ ಆಯ್ತು ಕಣ. ಒಂದ್ಸಲ ಮುಸ್ಕ್ ಹಾಕಿ ಮತ್ತೆ ತೆಗಿಬೇಕಾದ್ರೆ ಮೊದ್ಲು ನೀನೇ ನೋಡ್ಬೇಕು ಅಂತ ಇದೆಯಾ? ಅಷ್ಟೇ ಅಲ್ವಾ? ಹೆಜ್ಜೆ ಮುಂದೆ ಇಟ್ರು ಹತ್ರ ಆಗ್ತೀವಿ, ಹಿಂದೆ ಇಟ್ರು ಹತ್ರ ಆಗ್ತೀವಿ. ನಾನಲ್ಲ, ಹಾಲು. ಹಾಲು ತಪ್ಪು. ನಾನಲ್ಲ, ಹಾಲು. ಹಾಲು. ಲಂಕೆಗೆ ಲಂಕಿಣಿ ಕಾವಲಾಗಿರೋ ತರ ಇವ್ರಿ ರೂಮ್ ಕಾವಲಾಗಿದಾರಲ್ಲ. ಆ ಲಂಕೆ ಸುಟ್ಟೋದಂಗೆ ಇಲ್ಲಿ ನನ್ ಮೊಮ್ಮಗಳು ಜೀವನ ಸುಟ್ಟೋಗ್ತಿದ್ಯಲ್ಲ. ದೇವ್ರೇ, ಇವಳೆಲ್ಲಿ ಹೋದ್ಲೋ? ಆ ಕಡೆ ಹೋಗು. ನಾನು ಹೋಗಲ್ಲ. ಹೋಗು ಆ ಕಡೆ ಹೋಗು. ಏಯ್ 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 ಏಯ್, ಹೇಳು ಹೇಳು. ನಿಂಗ್ ಹೇಗೆ ನಿದ್ದೆ ಬರುತ್ತೆ? ಯಾಕಜ್ಜಿ? ಅಲ್ಲವಳು ನಿನ್ ಗಂಡನ್ ಜೊತೆ ರೂಮಲ್ಲಿದ್ರೆ ನಿಂಗ್ ಹೇಗೆ ನಿದ್ದೆ ಬರುತ್ತೆ? ಈಗ ನಾನೇನ್ ಮಾಡ್ಲಿ? ನಾನೇನ್ ಹೋಗಲ್ಲ ಅನ್ನ. ಈಗ್ಲೂ ಕಳ್ಸಿ ಹೋಗ್ಬೇಕಾದ್ರೆ ಹೋಗ್ತೀನಿ. ಅಯ್ಯೋ ಶ್ರೇಯಾ ಅಕ್ಕ,
ಅಲ್ಲಿ ಕಳ್ಸೋ ಅವಕಾಶ ಇದ್ದಿದ್ರೆ ಅಜ್ಜಿ ಇಲ್ಲಿವರೆಗೂ ಸುಮ್ನೆ ಇರ್ತಿದ್ರಾ? ಅದಕ್ಕೆ ಸರಿಯಾದ ಸಮಯದಲ್ಲಿ ಇರ್ಬೇಕಾದ ಜಾಗದಲ್ಲಿ ಇಲ್ದೆ ಹೋದ್ರೆ ಮತ್ತೆ ಆ ಜಾಗಕ್ಕೆ ಹೋಗೋದ್ ತುಂಬಾ ಕಷ್ಟ. ಹೇಯ್, ನೀನ್ ಬಾಯಿ ಮುಚ್ಕೊಂಡ್ ಮಲ್ಕೋ ಮಲ್ಕೋ. ತಾಲೆ ಹರಟೆ. ನನ್ ಕರ್ಮ ನಿನ್ ಕರ್ಮ. ಆ ಯಮ್ಮ ನೋಡಿದ್ರೆ ಆ ರೂಮನ್ ಬಿಟ್ಟೇ ಹೋಗ್ತಾ ಇಲ್ಲ. ನಿನ್ನನ್ ಒಳಗೆ ಹೇಗ್ ಕಳ್ಸೋದು ಅಂತ ಗೊತ್ತಾಗ್ತಾ ಇಲ್ಲ. ಅತ್ತೆ, ನೀವ್ ಯಾಕೆ ಚಿಂತೆ ಮಾಡ್ತಾ ಇದ್ದೀರಾ? ಅಷ್ಟಕ್ಕೂ ನ್ಯಾಯವಾಗಿ ಏನೋ ಹೇಳಕ್ ಹೋಗಿ ಅವನ್ ಕಡೆ ಯಾಕೆ ನೋಡ್ತೀಯಾ? ಯಾಕಂದ್ರೆ ಅವತ್ ಮದ್ವೆಲ್ ನಡ್ತಿರೋದು ಇವನು ಗೊತ್ತಿಲ್ವಲ್ಲ. ನಿನ್ ತಲೆ, ನಿನಗಿಂತ ಅವನಿಗೆ ಜಾಸ್ತಿ ಗೊತ್ತು. ನಿದ್ದೆ ಮಾಡಿದಾನೆ, ನೀನ್ ಹೇಳು. ಯಾಕೆ ನಿಂತ್ಕೊಂಡ್ಬಿಟ್ಟೆ ಊರ್ಮಿಳಾ? ಹೋಗು. ಇಲ್ಲಿ ನಿನ್ನ ತಡೆದು ನಿಲ್ಸೋರು, ನಿನ್ನನ್ನು ನಿರ್ಬಂಧಿಸೋರು ಯಾರೂ ಇಲ್ಲ. ಆದ್ರೆ ಒಂದು ಕಥೆ ಹೇಳ್ತೀನಿ, ಕೇಳಿಸ್ಕೊಂಡು ಹೋಗು. ಒಂದು ಹುಡುಗಿ 10ನೇ ತರಗತಿ ಪರೀಕ್ಷೆ ಬರೆದ್ಲು. ನಾಳೆ ಬೆಳಗ್ಗೆ ಪರೀಕ್ಷೆ ಫಲಿತಾಂಶ ಬರುತ್ತೆ ಅಂತ ಫೇಲ್ ಆಗ್ತೀನಿ ಅನ್ನೋ ಭಯದಲ್ಲಿ ರಾತ್ರಿನೇ ಆ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡ್ಲು. ನನಗ್ಯಾಕೆ ಹೇಳ್ತಿದ್ದೀರಾ ಈ ಕತೆನಾ? ನಾನೇನು 10ನೇ ಕ್ಲಾಸ್ ಸ್ಟೂಡೆಂಟ್ ಅಲ್ವಲ್ಲ. ಆಕೆಗಿಂತ ಬುದ್ಧಿಹೀನಳು. ನಿಜ, ನೀನು ಎಷ್ಟು ಬುದ್ಧಿಹೀನಳು ಅಂತ ನಾನು ಹೇಳಿದ್ ಕೇಳಿಸ್ಕೊಂಡ್ಮೇಲೆ ನಿರ್ಧರಿಸ್ಕೊ. ನಾನು ಯಾವಾಗ್ಲೂ ಇದೇ ತರ ಇರೋದಿಲ್ಲ. ಒಂದಲ್ಲ ಒಂದಿನ ಗುಣ ಆಗಿ ನಮ್ಮಿಬ್ರಿಗೂ ವಾರಸ್ದಾರ ಹುಟ್ಟಿದ್ರೆ ನೀನ್ ಈ ಮನೆಗೆ ಮಹಾರಾಣಿ ಆಗ್ತೀಯ. ಅದೇ ಬೇರೊಬ್ಬ ವಾರಸ್ದಾರನಿಗೆ ತಾಯಿ ಆದ್ರೆ ಈ ಮನೆಗೆ ರಾಣಿಯಾಗೋ ಅರ್ಹತೆನೆ ಕಳ್ಕೊಳ್ತೀಯ. ಇದು ನೀನು ಹೊರಟೋಗ್ತೀಯ ಅಂತ ಭಯದಿಂದ ಹೇಳ್ತಾ ಇಲ್ಲ. ಸದಾ ಆಸ್ತಿ, ಅಂತಸ್ತು, ಕೀರ್ತಿ, ಯಶಸ್ಸಿಗೋಸ್ಕರ ಪರದಾಡೋಂಥವಳಲ್ವಾ ನೀನು? ಲೇ, ತೆಗಿಯೇ. ತೆಗೀತಿದ್ದೀನಿ ಅಜ್ಜಿ. ನಿನ್ ಕೈ ಮುಗಿತೀನಿ, ಬಾಗಲ್ ತೆಗಿಯೇ. ತೆಗಿಯೇ ವೈದೇಹಿ. ಅಲ್ಲಲ್ಲ, ಮೇಲೆ. ಹಾಗೆ ಇವಾಗ ಹೇಳಿ. ನಿನ್ ಕಾಲಿಗೆ ಬೀಳ್ತೀನಿ, ತೆಗಿಯೇ. ಹಾಗಲ್ಲ, ನಾನ್ ತೆಗಿತೀನಿ, ನೋಡ್ತಾ ಇರು. ನೋಡ್ತಾ ನಿಂತಿದ್ಯಲ್ಲೇ. ಹಾಗಲ್ಲ, ನಾನ್ ಮಾಡ್ತೀನಿ. ಬಾಯ್ ಕಡೆ. ಯಾರದು? ಅಶಿಶು, ನೀವಾ ಬಿಗ್ರೆ? ಏನೋ ದೇವಾಂಶ್? ಎಂದು ಏನು ಇಲ್ಲ ಬಿಡು. ಗುಡ್ ನೈಟ್.
ಗುಡ್ ನೈಟ್. ಬಾಯ್. ದೇವ್ರಿ, ಈ ಕಷ್ಟ ನನ್ ಶತ್ರುಗೂ ಬರ್ಬಾರ್ದಪ್ಪ. ಬೀಗ್ರೆ, ಮತ್ತೆ ನೀವ್ ಇಲ್ಲೇನ್ ಮಾಡ್ತಿದ್ದೀರಾ? ಅದು ನಂಗೆ ಸಿಕ್ಕಾಪಟ್ಟೆ ತಲೆ ನೋತಾಯ್ತು. ಶ್ರೇಯಾ ಹತ್ರ ಟ್ಯಾಬ್ಲೆಟ್ ಇಸ್ಕೊಳ್ಳೋಣ ಅಂತ ಬಂದೆ. ಅಯ್ಯೋ, ಇದೇನ್ ಬೀಗ್ರೆ, ಮಕ್ಕಳನ್ನ ಡಿಸ್ಟರ್ಬ್ ಮಾಡ್ತಾರಾ? ನೀವ್ ಇಲ್ಲೇ ಇರಿ, ನಾ ತಗೊಂಡ್ ಬರ್ತೀನಿ. ಅಯ್ಯೋ ಅಯ್ಯೋ, ಎತ್ಕೊಳ್ಳಿ ಎತ್ಕೊಳ್ಳಿ. ಇದೆಲ್ಲ ಯಾಕೆ ಬೇಗ್ರೆ? ಹೇಳ್ತೀನಿ ತಡೀರಿ. ಏನ್ ಮಾಡ್ತಾ ಇದ್ದೀರಾ ಬೇಗ್ರೆ? ಹೇಳ್ತೀನಿ ತಡೀರಿ. ನೀವು ನಿದ್ರೆ ಬರಲ್ಲ ಅಂತ ಹೇಳಿದ್ರಲ್ವಾ, ಅದಕ್ಕೆ ಈ ಚಾಪೆ ಮೇಲೆ ನೆಮ್ಮದಿಯಾಗಿ ನಿದ್ದೆ ಮಾಡೋಣ. ಬಾಗ್ಲು ಹಾಕ್ತಿದ್ಯಾ? ಬಾಗ್ಲು ತೆಗಿಬೇಕಲ್ವಾ? ಇಂದು ಅಲ್ಲೇ ಇದ್ದಾಳೆ. ಬಾಗ್ಲು ತೆಗೆ ಅವಕಾಶನೇ ಇಲ್ಲ ಅನ್ಸುತ್ತೆ. ಇಲ್ವಾ? ಇಲ್ವೇ ಇಲ್ಲ. ಹಾಗಾದ್ರೆ ದೂರ. ಬಿದ್ದೋಗ್ತೀಯ. ಈ ಟ್ಯಾಬ್ಲೆಟ್ ತಗೊಳ್ಳಿ. ನಂಗ್ ತಲೆನೋ ಹೊರಟೋಯ್ತು ಬೀಗ್ರೆ. ಆಹಾ, ಹಂಗಾಗಲ್ಲ, ತಗೊಳ್ಳೇಬೇಕು. ತಗೊಳ್ಳಿ. ಹಾ, ಮಾತ್ರೆ ನುಂಗಿ. 1 ನಿಮಿಷದಲ್ಲಿ ಕಡಿಮೆ ಆಗತ್ತೆ. ಕೊಡಿ ಇಲ್ಲಿ. ಬನ್ನಿ, ಆರಾಮಾಗಿ ಮಲ್ಕೊಳ್ಳಿ. ದೇವ್ರೆ. ಹಾ, ಇನ್ನೇನ್ ಬೀಗ್ರೆ ವಿಶೇಷ? ಅರ್ಧ ರಾತ್ರಿಲಿ ಏನಿರುತ್ತೆ ವಿಶೇಷ? ಮಲ್ಕೊಳ್ಳಿ ಮಲ್ಕೊಳ್ಳಿ. ನೀವು ನಿದ್ದೆ ಮಾಡಿ. ಬೀಗ್ರೆ, ಆದಷ್ಟು ಬೇಗ ನಮಗೆ ಮರಿ ಮೊಮ್ಮಕ್ಕಳಾಗ್ತವೆ. ಅನಿಷ್ಟದವಳ ಒಳಗೇನ್ ಮಾಡ್ತಿದ್ದಾಳೋ ಏನೋ. ಅಯ್ಯೋ, ನನ್ ಕೈಯಾರೆ ಹಾಲು ಕೊಟ್ಬಿಟ್ನಲ್ಲ. ನಾನ್ ಅವ್ರಿಗೆ ಹಾಲು ಕೊಡದೆ ಇದ್ದಿದ್ರೇನೆ ಚೆನ್ನಾಗಿರ್ತಿತ್ತು. ಈಗ ಅವ್ರಿಗೆ ಯಾವ ಅಡ್ಡಿ ಆತಂಕನೂ ಇರಲ್ಲ. ದೇವ್ರೆ, ನೀನೇ ಕಾಪಾಡ್ಬೇಕಪ್ಪ. ನಿನ್ ಮೇಲೆ ಭಾರ ಹಾಕಿದೀನಿ, ಏನೂ ಆಗ್ದಿರಂಗ್ ನೋಡ್ಕೊಪ್ಪ. ನನ್ ಮೊಮ್ಮಗಳು ಜೀವನ ನೀನೇ ಕಾಪಾಡ್ಬೇಕು ತಂದೆ. ಕೌಸಲ್ಯ, ಇಲ್ಬಾ. ಬಾ, ಬಂದು ನೋಡಿಲಿ. ಬಾ. ಏನತ್ತೆ? ದೇವಾಂಶ್, ಒಂದೇ ರಾತ್ರಿಲಿ ನಿನ್ನಲ್ಲಿ ಎಷ್ಟು ವ್ಯತ್ಯಾಸ ಬಂದಿದೆ. ಏನ್ ವ್ಯತ್ಯಾಸ ಬಂದಿದೆ? ಹೀಗೆ ಇದೀನಿ ನಾನು. ನನಗ್ ಬೇಕಾಗಿರೋದು ಇದೇನಮ್ಮ. ನೀವಿಬ್ರು ಯಾವಾಗ್ಲೂ ಹೀಗೆ ಸಂತೋಷವಾಗಿರ್ಬೇಕು. ಅಷ್ಟೇ ಅಲ್ಲ, ನೀನು ಕೂಡ ನಿನ್ನ ಅಕ್ಕನ ತರ ಬೆಳಗ್ಗೆನೆ ಎದ್ದು ಪೂಜೆ ಮಾಡಿ ಮನೆ ಕೆಲಸನೆಲ್ಲ ಮಾಡ್ಕೊಂಡು ಒಳ್ಳೆ ಹೆಸರು ತಗೋಬೇಕು ನೀನು. ದೇವಾಂಶ್ ಪಕ್ಕದಲ್ಲಿ ಶ್ರೇಯಾ ಸ್ಥಾನದಲ್ಲಿ ವೈದೇಹಿಗೆ ಮುಸ್ಕಾಕಿ ಕೂಡ್ಸಿದ್ರು. ಸುನಂದ, ಏನಾಯ್ತು ರೀ?
ಏನಾಯ್ತು? ಯಾಕೆ ಹೀಗಿದ್ಯಾ? ನಿನ್ನೆ ಹೋಮನ ಕಣ ಇಟ್ಬಿಟ್ಟು ಮಾಡಿದ್ರ? ನಾನಿಲ್ಲಿ ಕೇಳ್ತಾ ಇದ್ರೆ ಅಲ್ಲಿ ಯಾಕೆ ನೋಡ್ತಾ ಇದ್ಯಾ? ಶ್ರೇಯಾ ಬದಲು ನಿನ್ನೆ ಕಣನಿಟ್ಬಿಟ್ಟು ಹೋಮಾನ ಮಾಡಿದ್ರ? ರಾತ್ರಿನೇ ಹೇಳದ್ನಲ್ಲೋ, ಮತ್ತ್ಯಾಕೋ ಕೇಳ್ತಿದ್ಯಾ? ಅಮ್ಮ, ನೀನು ಮಾತಾಡ್ಬೇಡ, ನೀನ್ ಹೇಳೋ. ಏನಂದ್ರೆ ಏನಾಯ್ತು? ಅವಳಿಗೆ ಯಾಕೋ ಹೊಡೆದೆ? ಅಮ್ಮ, ನಿನ್ನ ಮಾತಾಡೋ ಅಂತ ಹೇಳದ್ನ? ನೀನ್ ಹೇಳೋ, ನಿನ್ನ ಏನ್ ನಡೀತು ಅಂತ. ನಾನ್ ಹೇಳ್ತೀನಪ್ಪ. ಶ್ರೇಯಾಕ್ಕ ಮನೆಯಿಂದ ಹೋಗಿದ್ಲಲ್ವಾ? ಪಾಪ, ವೈದೇಹಿ ಅಕ್ಕಂಗೆ ಇದಿಷ್ಟನೇ ಇರ್ಲಿಲ್ಲ ಅಪ್ಪ. ಆದ್ರೆ ಎಲ್ರು ಬಲವಂತ ಮಾಡಿದ್ರು ಅಂತ. ತಲೆ ಹರಟೆ, ಬಾಯ್ ಮುಚ್ಚೋ. ಬಲವಂತ ಎಲ್ಲೋ ಮಾಡ್ದೆ, ಅವಳೇ ಹೋಗಿ ಕೂತ್ಕೊಂಡ್ಲಲ್ಲ. ಸುಮ್ನಿರಮ್ಮ. ಮಾಡೋದನ್ನೆಲ್ಲ ಮಾಡಿ ಅದನ್ನ ಮುಚ್ಚಾಕೋದಕ್ ನೋಡ್ಬೇಡ. ಹೀಗೆಲ್ಲ ಯಾರಾದ್ರೂ ಮಾಡ್ತಾರ? ಪವಿತ್ರವಾದ ಹೋಮದಲ್ಲಿ ಹೆಂಡತಿ ಕೂತ್ಕೊಳ್ಳೋ ಅಂತ ಸ್ಥಾನದಲ್ಲಿ ಬೇರೆ ಹೆಣ್ಮಗುನ ಯಾರಾದ್ರೂ ಕೂಡಿಸ್ತಾರ? ಈ ವಿಷಯದಲ್ಲಿ ಯಾವ ತಪ್ಪು ಆಗಿಲ್ಲ ಅಪ್ಪ. ವೈದೇಹಿ ಅಕ್ಕನೇ ಹೆಂಡತಿ ಆಗಿರೋದ್ರಿಂದ ಅವಳು ಹೋಮ ಮಾಡಿದ್ ಒಳ್ಳೇದಾಯ್ತು. ಆದ್ರೆ ಈ ವಿಷಯ ನಿಮ್ಗೆ ಹೇಳ್ದರ ಪರಿಸ್ಥಿತಿಲಿ ಇದ್ದೀನಿ ನಾನು. ಏನಾಯ್ತು ಅಪ್ಪ? ನನ್ನನ್ನ ಕ್ಷಮಿಸು ಮಗಳೇ. ನನ್ನನ್ನು ಕ್ಷಮಿಸು ಅಂತ ಕೇಳ್ತಿದ್ದೀರಲ್ಲ ಅಪ್ಪ, ಯಾಕೆ ಅಳ್ತಿದ್ದೀರಾ? ಅಲ್ಲ, ಏನಾಯ್ತಪ್ಪ? ಇನ್ನೇನಾಗ್ಬೇಕಮ್ಮ? ಮದ್ವೆ ಆಗ್ದಾರ ನಿನ್ನ ಇನ್ನೊಬ್ಬ ಗಂಡಸಿನ ಜೊತೆ ಹೆಂಡತಿ ಸ್ಥಾನದಲ್ಲಿ ಕೂಡ್ಸಿದಾರೆ ಅಂತಂದ್ರೆ ಇದಕ್ಕಿಂತ ಅನ್ಯಾಯ ಇನ್ನೇನಿದೆಯಮ್ಮ? ಅಪ್ಪ, ನಡೆದಿದ್ದೆಲ್ಲ ನನ್ಗೆ ಗೊತ್ತಾಯ್ತಮ್ಮ. ಅವ್ರೇನೋ ಕೇಳಿದ್ರು, ನೀನ್ ಯಾಕೆ ಒಪ್ಕೊಂಡೆ? ನೀನು ತಂದೆ ಮರ್ಯಾದೆ ಉಳಿಸೋದಕ್ಕೋಸ್ಕರ ಯಾವ ತ್ಯಾಗ ಮಾಡೋದಕ್ಕೂ ಸಂಬಂಧ ಬಂದ ತಕ್ಷಣ ಹಿಂದೆ ಮುಂದೆ ಏನು ಯೋಚಿಸ್ದೆ ಮದುವೆ ಮಾಡಿಸ್ಬಿಟ್ಟೆ. ನನ್ನ ಹಣೆ ಬರ ಮದುವೆ ಆದ್ಮೇಲೆ ಅವಳಿಗೆ ಬುದ್ಧಿ ಬರ್ಲಿಲ್ವಲ್ಲಮ್ಮ? ಚಿಂತೆ ಮಾಡ್ಬೇಡಿ ಅಪ್ಪ, ಶ್ರೇಯಾ ಖಂಡಿತ ಬದಲಾಗ್ತಾಳೆ. ಯಾವಾಗ ಬದಲಾಗ್ತಾಳಮ್ಮ? ಇಂಥ ಹುಚ್ಚ ಕೆಲಸ ಮಾಡ್ಕೊಂಡು ಇರೋ ಸಂಸಾರನ ಕಳ್ಕೊಂಡ್ಮೇಲ? ನೀನಾಗಿದ್ರಿಂದ ನಿನ್ ತಂಗಿ ಪರವಾಗಿ ನೀನ್ ವಹಿಸ್ಕೊಂಡು ನಿಂತಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಪರಿಸ್ಥಿತಿ ಏನಾಗ್ತಿತ್ತು? ನಿನಗೆ ಈ ಮನೆಯವ್ರ ಬಗ್ಗೆ ಕಾಳಜಿ ಇರೋದನ್ನ ನೋಡಿ, ಈ ಮನೆಯವ್ರು ಹೊಗಳ್ತಿರೋದನ್ನ ನೋಡ್ತಿದ್ರೆ ನೀನೇ ಈ ಮನೆ ಸೊಸೆ ಆಗ್ಬೇಕಿತ್ತು ಅಂತ ಅನಿಸ್ತಿದ್ಯಮ್ಮ.
ಶ್ರೇಯಾ ಕೂಡ ನಿಧಾನವಾಗಿ ಎಲ್ಲ ಕಲಿತಾಳೆ ಅಪ್ಪ. ಖಂಡಿತ ಒಳ್ಳೆ ಸೊಸೆ ಅಂತ ಹೆಸರು ತಗೋತಾಳೆ. ಏನಮ್ಮ, ಆ ರೀತಿ ಆದ್ರೆ ನಮ್ಮ ಅದೃಷ್ಟ ಅನ್ಕೋಬೇಕಮ್ಮ. ನಿಜ ಆಗತ್ತೆ ಅನ್ನೋ ನಂಬಿಕೆ ಮಾತ್ರ ಇಲ್ಲ. ಇವಾಗಂಥದ್ದೇನಾಗಿದೆ? ಏನಾಯ್ತಾ? ಈ ಮನೆ ಸೊಸೆ ಯಾರು, ಗಂಡ ಯಾರು, ಹೆಂಡತಿ ಯಾರು, ಯಾರ ದೃಷ್ಟಿಯಲ್ಲಿ ಯಾರಿಗೇನಾಗ್ತಾರೋ ಒಂದು ಗೊತ್ತಾಗ್ತಾ ಇಲ್ಲ. ಬಾಯಿಗೆ ಬಂದಂಗ್ ಮಾತಾಡ್ತಾ ಇದೆಯಲ್ಲ, ಬುದ್ಧಿ ಇಲ್ವಾ ನಿನಗೆ? ಅಯ್ಯೋ ಇಲ್ಲ, ಊರ್ಮಿಳಾ ಮಾತಾಡಿದ್ದು ಅಕ್ಷರಶಃ ನಿಜ. ಆದ್ರೇನು ಅಂದ್ರೆ ಅದು ಯಾರಿಗನ್ವಯಿಸುತ್ತೋ ಅವ್ರ ಅರ್ಥ ಮಾಡ್ಕೊಂಡ್ರೆ ಸಾಕು ಅನ್ಸುತ್ತೆ. ಡಿಸ್ಟರ್ಬ್ ಮಾಡ್ತಿದ್ದೀನಿ, ಕ್ಷಮಿಸಿ. ಪರವಾಗಿಲ್ಲ, ಹೇಳಿ ಡಾಕ್ಟರ್. ಆ ರಿಪೋರ್ಟಿಗೆ ಸಂಬಂಧಪಟ್ಟಾಗೆ ಒಂದ್ ಮುಖ್ಯವಾದ ವಿಷಯನ ಹೇಳೋದು ನಾನು ಮರ್ತಿದ್ದೆ. ಅದೇ ಇವರು ಕೋಮಾಗ ಹೋಗಿದ್ದ ಕಾರಣ. ಅಪ್ಪಿ ತಪ್ಪಿ ಸ್ಲೋ ಪರ್ಸನ್ ಕೊಟ್ಟಿರೋ ವಿಷಯನೆಲ್ಲ ಹೇಳ್ಬಿಡ್ತಾರೋ ಹೇಗೆ? ಏನ್ ಡಾಕ್ಟರ್ ಅದು? ಬ್ಲಡ್ ಅಲ್ಲಿ ಶುಗರ್ ಲೆವೆಲ್ ಇರಬೇಕಾಗಿದ್ದಕ್ಕಿಂತ ಸಡನ್ ಆಗಿ ಜಾಸ್ತಿ ಆಗೋಯ್ತು. ಅದಕ್ಕೆ ಹೈಪರ್ ಗ್ಲುಕೋಮಿಯಾ ಅಂತಾರೆ. ಕೋಮಾಗ ಹೋಗೋದಕ್ಕೆ ಅದೇ ಕಾರಣ. ಕಾರಣ ಏನಾದ್ರೂ ಇರ್ಲಿ ಡಾಕ್ಟ್ರೆ, ನನ್ನ ಮಗ ಮೊದ್ಲಿನ ತರ ಆಗ್ತಾನಲ್ವಾ? ಅಯ್ಯೋ ಖಂಡಿತ ಮೇಡಮ್, ಸೀನಿಯರ್ ಡಾಕ್ಟರ್ ಹೇಳಿದ್ರಲ್ಲ, ಖಂಡಿತ ಚೇತರಿಸ್ಕೋತಾರೆ. ನಾನ್ ನಿಜ ಹೇಳ್ತೀನಿ ಅಂತ ಭಯಪಟ್ರಲ್ವಾ? ಆ ಡಾಕ್ಟರ್ ಬಂದಿದ್ರೆ ಎಲ್ಲ ವಿಷಯನೂ ಗೊತ್ತಾಗಿರೋದು. ನಿಮ್ಮ ಅದೃಷ್ಟ ನಾನ್ ಬಂದೆ. ಇಂದು ಅಜ್ಜಿ ಕಾಫಿ. ಹಾ ಅತ್ತೆ, ಅತ್ತೆ ನಂಗೆ ಆಶೀರ್ವಾದ ಮಾಡಿ. ಚೆನ್ನಾಗಿರಮ್ಮ. ಏನಮ್ಮ ವಿಶೇಷ? ಅಜ್ಜಿ ನೀವು ಆಶೀರ್ವಾದ ಮಾಡಿ. ನನ್ನ ಆಯುಷ್ಯನು ತಗೊಂಡು ಸುಖವಾಗಿರಮ್ಮ. ಹೌದು, ವಿಶೇಷ ಏನು? ಏನಾದ್ರೂ ಗುಡ್ ನ್ಯೂಸ್ ಇದೆಯೇನಮ್ಮ? ಹಾ ಹೌದಜ್ಜಿ. ಏನಾದ್ರೂ ಗುಡ್ ನ್ಯೂಸ್ ಏನಮ್ಮ? ಹೇಳಮ್ಮ. ಹೌದತ್ತೆ, ಗುಡ್ ನ್ಯೂಸ್. ಏನಾಯ್ತು ಇವಳಿಗೆ? ಯಾಕೆ ಹಿಂಗ್ ಹುಚ್ಚುಚ್ಚಂಗಾಡ್ತಾ ಇದ್ದಾಳೆ? ಗುಡ್ ನ್ಯೂಸ್ ಅಂದ್ರೆ ಏನ್ ಅನ್ಕೊಂಡಿದ್ದಾಳೆ ಇವಳು? ಹೂ ಅಂತ ತಲೆ ಆಡಿಸ್ತಿದ್ದಾಳೆ. ಅದಕ್ಕೆ ಇಂಥ ಕೆಲ್ಸಗಳೆಲ್ಲ ಅಕ್ಕಂಗ್ ಹೇಳ್ಬಾರ್ದು ಅನ್ನೋದು. ಸುಮ್ನಿರ. ನಿಜನಾ? ತುಂಬಾ ಸಂತೋಷ ಸುದ್ದಿ ಹೇಳಿದ್ಯಮ್ಮ. ಅತ್ತೆ, ನಮ್ಮನೆಗೆ ವಾರಸ್ದಾರನೋ ಲಕ್ಷ್ಮಿನೋ ಬರ್ತಾ ಇದಾರೆ. ನಿಮ್ಮಿಬ್ಬರನ್ನು ನೋಡಿದಾಗ ಸ್ವಲ್ಪನೂ ಅನ್ಯೋನ್ಯವಾಗಿಲ್ಲ ಇವರು. ಅದ್ ಹೇಗ್ ಸಂಸಾರ ಮಾಡ್ತಾರೋ ಏನೋ ಅಂತ ತುಂಬಾ ಚಿಂತೆ ಆಗೋಗಿತ್ತು ಗೊತ್ತಾ? ಮಗನ್ ಕೊಡ್ತೀಯೋ ಇಲ್ಲ ಮಗಳನ್ನ ಕೊಡ್ತೀಯೋ? ಮಗ ಮಗಳು ಅಂತದೇನಿಲ್ಲ ಅತ್ತೆ. ಈಗಷ್ಟೇ ಗುಡ್ ನ್ಯೂಸ್ ಅಂದ್ಯಲ್ಲಮ್ಮ. ಗುಡ್ ನ್ಯೂಸ್ ಅಜ್ಜಿ. ಮಾವ ಬೇಗ ಹುಷಾರಾಗ್ಬೇಕು ಅಂತ ಇವತ್ತಿಂದ ಉಪವಾಸದಲ್ಲಿದ್ದೀನಿ. ನಾನ್ ಮಾತ್ರ ಅಲ್ಲ, ನಮ್ ಮನೆಯವ್ರು ಎಲ್ಲರೂ ಉಪವಾಸ ಇರ್ತಾರೆ ಅತ್ತೆ. ಮುಗೀತು ಕತೆ. ಇವಳು ಉಪವಾಸ ಇರೋದಲ್ದೆ ನಮಗೂ ಉಪವಾಸ ನಂಟಾಕುದ್ಲು. ಇವತ್ತಿಂದ ಮಾವ ಹುಷಾರಾಗೋವರೆಗೂ ಪ್ರತಿ ಶುಕ್ರವಾರ ಉಪವಾಸ ಮಾಡ್ತೀನಿ ಅತ್ತೆ. ಗುಡ್ ನ್ಯೂಸ್ ಅಂದ್ರೆ ಉಪವಾಸನಾ?
ಮನೆಗ್ ವಾರಸ್ದಾರನ್ನೋ ಲಕ್ಷ್ಮೀನೋ ಕೊಡ್ತೀಯ ಅಂತ ತುಂಬಾ ಸಂತೋಷ ಪಡ್ತಿದ್ದಾರೆ ನಮ್ಮತ್ತೆ. ಮಗು ವಿಷಯ ಹಾಗಿರ್ಲಿ ಬಿಡು.